ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಶಾನೂರ್. ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿ ಹಾಗೂ ವಾಸ್ತು ತಜ್ಞರಾದಂಥ ಗಿರೀಶ್ ಗುರೂಜಿ ಅವರು. ಗುರುಗಳೇ ನಮಸ್ಕಾರ. ನಮಸ್ಕಾರ. ಈ ಜೂನ್ ತಿಂಗಳಲ್ಲಿ ಕುಂಭರಾಶಿಯವರ ಭವಿಷ್ಯ ನೋಡಕ್ ಹೋದ್ರೆ ಇವರು ಬೇಸಿಕಲಿ ಇವರ ಒಂದು ಸ್ವಭಾವ ಸ್ವಲ್ಪ ಸಾಮಾಜಿಕ ಜೀವಿಗಳು, ಸಮಾಜದ ಕಳಕಳಿ ಇರ್ತಕ್ಕಂಥ ಒಂದು ವ್ಯಕ್ತಿಗಳು, ಅಷ್ಟೇ ತ್ಯಾಗಮಹಿಗಳು. ಸೊ ಇವರ ಒಂದು ಭವಿಷ್ಯ ಈ ತಿಂಗಳಲ್ಲಿ ಯಾವ ರೀತಿ ಇರುತ್ತೆ ಗುರುಜಿ? ನೋಡಿ, ಕುಂಭರಾಶಿ ಮತ್ತೆ ಕುಂಭಲಗ್ನದವರಿಗೆ ಈ ಬರುವಂತಹ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಅನ್ನೋದಕ್ಕಿಂತ ಮುಂಚೆ ಅವ್ರ ಗ್ರಹಗಳ ಸ್ಥಿತಿ ಹೇಗಿದೆ ಅಂತ ನೋಡಬೇಕು. ಅವರಿಗೆ ಮುಖ್ಯವಾಗಿ ಅವರ ರಾಶಾಧಿಪತಿ ಆದಂಥ ಶನಿ ಅವರ ಒಂದು ಹಣಕಾಸಿನ ಸ್ಥಾನ ಆಗಿರ್ಬೋದು, ಅವರ ಸುಖ ಸ್ಥಾನದಿಂದ ಸಂಚಾರ ಆಗ್ತದೆ. ರಾಹುನೇ ರಾಶಿಯಿಂದ ಸಂಚಾರ. ರಾಹು ರಾಶಿಯಿಂದ ಸಂಚಾರ ಆಗುವಾಗ ಆಲೋಚನೆಗಳಂತೂ ತುಂಬಾ ಇರುತ್ತೆ. ಆದರೆ ರಾಹು ಬಲಿಷ್ಠ ರಾಹು ಇದ್ದಾನೆ. ಎಲ್ಲೋ ಒಂದು ರೀತಿಯಲ್ಲಿ ಅಂದ್ಕೊಂಡಿದ್ದನ್ನ ಹತೋಟಿ ತರುವಂಥ ಸಾಮರ್ಥ್ಯನೂ ಇರುತ್ತೆ. ಶುಕ್ರ ತೃತೀಯದಲ್ಲಿ ತುಂಬಾ ಸುಖ ಸೌಕರ್ಯಗಳ ಬಗ್ಗೆ ಅತಿಯಾದಂಥ ಒಲವಿರುವಂಥ ತಿಂಗಳಾಗಿರುತ್ತೆ. ರವಿ ಸುಖ ಸ್ಥಾನದಿಂದ ಸಂಚಾರ ಆಗ್ತದಾನೆ. ಸುಖ ಸೌಕರ್ಯಗಳಿದೆ. ಕೆಲವೊಂದು ರವಿ ಚತುರ್ಥದಲ್ಲಿದ್ದಾಗ ಏರುಪೇರುಗಳನ್ನು ಕೂಡ ಕೊಡ್ತಾನೆ. ಆದರೆ ಈಗ ಸಂಪೂರ್ಣವಾದಂತಹ ಗುರುಬಲ ಇದೆ. ಗುರು ಮತ್ತೆ ಬುಧ ಪಂಚಮ ಸ್ಥಾನದಿಂದ ಸಂಚಾರ ಆಗಿರುವಾಗ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ. ಸುಮಾರಷ್ಟು ವಿಚಾರಗಳಲ್ಲಿ ಲಕ್ ಇರುತ್ತೆ. ಜೊತೆಗೆ ಸಪ್ತಮ ಸ್ಥಾನದಲ್ಲಿ ಮಂಗಳ ಮತ್ತೆ ಕೇತು, ಮಿತ್ರರಾಗಿರ್ಬೋದು, ಬಾಳ ಸಂಗಾತಿ ಆಗಿರ್ಬೋದು, ಪಾರ್ಟ್ನರ್ಸ್ ಆಗಿರ್ಬೋದು, ಪ್ರಯಾಣದಲ್ಲಿ ಕೆಲವೊಂದು ಆಕಸ್ಮಿಕವಾದಂತಹ ಘಟನೆಗಳಾಗಿರ್ಬೋದು, ಏರುಪೇರುಗಳನ್ನ ಈ ಬರುವಂತಹ ತಿಂಗಳಲ್ಲಿ ನೋಡ್ತೀರಾ. ಜೊತೆಗೆ ಅವ್ರ ವ್ಯಕ್ತಿತ್ವ ಈ ಬರುವಂತಹ ತಿಂಗಳಲ್ಲಿ ಯಾವ್ದಿರುತ್ತೆ, ವ್ಯಕ್ತಿತ್ವದಲ್ಲಿ ನೋಡಿ ತುಂಬಾನೇ ಕಮಾಂಡಿಂಗ್ ಆಗಿರ್ತಾರೆ. ಏನು ಬುದ್ಧಿಯಿಂದ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಆಲೋಚನೆ ಜಾಸ್ತಿ ಇರುತ್ತೆ. ಫಿಸಿಕಲ್ ಆಕ್ಟಿವಿಟಿ ಮಾಡೋದ್ರಲ್ಲಿ ಸ್ವಲ್ಪ ನಿರುತ್ಸಾಹ ಇರುತ್ತೆ. ಎಲ್ಲದನ್ನು ಕೂಡ ಕೂತಲ್ಲೇ ಆಗ್ಬೇಕು, ಕಂಫರ್ಟ್ ಲೆವೆಲ್ ಅಲ್ಲಿ ಆಗ್ಬೇಕು ಅನ್ನುವಂಥದ್ದು. ಮತ್ತೆ ಸ್ಕಿಲ್ಫುಲ್ ಆಗಿರ್ತಾರೆ. ಯಾವುದೇ ಒಂದು ಕೆಲಸ ಕೈಗೆತ್ಕೊಂಡ್ರೆ ಅದರಲ್ಲಿ ತಮ್ಮ ಪೊಟೆನ್ಷಿಯಲ್ ಸಾಮರ್ಥ್ಯದ ತಕ್ಕಂಗೆ ಪ್ಲಾನ್ ಮಾಡ್ತಾರೆ. ಮತ್ತೆ ಈಸಿಯಾಗಿ ಎಕ್ಸಿಕ್ಯೂಟ್ ಆಗಬೇಕು. ಪ್ಲಸ್ ಶಾರ್ಟ್ಕಟ್ ರೂಟ್ ಇಂದಾನೇ ಆಗ್ಬೇಕು. ಪದೇ ಪದೇ ರಿಪೀಟ್ ಕೆಲಸ ಮಾಡಕ್ಕೆ ಅವ್ರಿಗೆ ಆಸಕ್ತಿ ಇರಲ್ಲ. ಹೇಳಿ ಕೆಲಸ ಮಾಡ್ಕೊಳ್ಳುವಂತ ಮನೋಭಾವ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಲಕ್ ಫ್ಯಾಕ್ಟರ್ ಕೂಡ ಚೆನ್ನಾಗಿದೆ. ಬುಧ ಮತ್ತೆ ಗುರು ಇಬ್ರು ಪಂಚಮದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ, ಟ್ಯಾಲೆಂಟ್ ತುಂಬಾ ಚೆನ್ನಾಗಿರುತ್ತೆ. ಅವರಲ್ಲಿ ಆ ವ್ಯಕ್ತಿತ್ವ ತೋರಿಸ್ತಾ ಇರುತ್ತೆ. ಆದ್ರೆ ಏನಾಗುತ್ತೆ, ಎದುರಿನ ವ್ಯಕ್ತಿಗೆ ಒತ್ತಡ ಹಾಕಿ ಕೆಲಸ ಮಾಡಿಸ್ಕೊಳ್ಳೋದು. ಹಾಗಾಗಿ ಎದುರಿನ ವ್ಯಕ್ತಿಯಿಂದ ಅಬ್ರಪ್ಟ್ ಆಗಿ ರಿಯಾಕ್ಷನ್ಸ್ ಬರೋದು, ಅಂದ್ರೆ ವಿರೋಧ ಬರೋದು. ಸೊ ಆ ನಿಟ್ಟಿನಲ್ಲಿ ಸ್ವಲ್ಪ ಕಲಹ, ಮಾನಸಿಕ ಸ್ಥಿತಿ ಆಗಿರ್ಬೋದು, ಒತ್ತಡ, ರೂಲ್ಸ್ ಡಿಸಿಪ್ಲಿನ್ ಅಂತೂ ತುಂಬಾ ಹೇಳ್ತಿರ್ತಾರೆ ಈ ಬರುವಂತ ತಿಂಗಳಂತೂ. ಸೊ ಅವರ ವ್ಯಕ್ತಿತ್ವ ತುಂಬಾ ಚೆನ್ನಾಗಿರುತ್ತೆ ಈ ಬರುವಂತ ತಿಂಗಳಲ್ಲಿ. ಹಾಗೆ ನೋಡೋದಾದ್ರೆ ಗುರುಜಿ, ಈ ಕುಂಭರಾಶಿ ಅವರಿಗೆ ಜೂನ್ ತಿಂಗಳಲ್ಲಿ ಫಿನಾನ್ಷಿಯಲ್ ಮ್ಯಾಟರ್ ಯಾವ ರೀತಿ ಅವರಿಗೆ ಸಪೋರ್ಟ್ ಮಾಡುತ್ತೆ? ಹಣಕಾಸಿನ ವಿಚಾರದಲ್ಲಿ ಇವರಿಗೆ ಆದಾಯ ಏನೋ ಬರುತ್ತಿರುತ್ತೆ, ಆದ್ರೆ ಅದರಲ್ಲಿ ಉಳಿಸ್ಕೊಳ್ಳುವಂಥದ್ದು ಸ್ವಲ್ಪ ಕಮ್ಮಿ. ಅಂದ್ರೆ ಖರ್ಚುಗಳು ಮುಂಚೆನೆ ರೆಡಿ ಇರುತ್ತೆ, ದುಡ್ಡಿನ ಹರವಂತೂ ಇರುತ್ತೆ, ನಾನಾ ರೀತಿಯಾಗಿ ಖರ್ಚುಗಳಾಗುವಂಥದ್ದು ಇರುತ್ತೆ. ಜೊತೆಗೆ ಇವರು ಹೆಚ್ಚಿಗೆ ಹೂಡಿಕೆ ಮಾಡಬೇಕಾದಂಥದ್ದು ಅನಿವಾರ್ಯತೆ ಇರುತ್ತೆ. ಅಂದ್ರೆ ಯಾವುದೋ ಒಂದು ವ್ಯವಹಾರ ಮಾಡ್ತಿದ್ದಾರೆ ಅನ್ಕೊಳ್ಳಿ, ಅವರಿಗೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ, ಮತ್ತೆ ಖರ್ಚುಗಳು ಜಾಸ್ತಿ. ಸುಮಾರಷ್ಟು ವಿಚಾರಗಳಲ್ಲಿ ಏನಾಗುತ್ತೆ, ಮಕ್ಕಳ ವಿಚಾರದಲ್ಲೂ ಖರ್ಚುಗಳು, ಅಂದ್ರೆ ಎಜುಕೇಶನ್ ವಿಚಾರ ಆಗಿರ್ಬೋದು, ಮತ್ತೆ ಅವರ ಒಂದು ಸುಖ ಸೌಕರ್ಯಗಳಿಗೆ ಸಂಬಂಧಪಟ್ಟಂಥದ್ದು, ಅವ್ರಿಗೆ ಏನಾರ ವಾಹನಗಳು ಕೊಡಿಸೋದು ಅಂತ ವಿಚಾರದಲ್ಲಿ ಆಗಿರ್ಬೋದು. ಸೊ ಆ ನಿಟ್ಟಿನಲ್ಲಿ ಖರ್ಚುಗಳು. ಆದಾಯಗಳು ಚೆನ್ನಾಗಿರುತ್ತೆ. ವ್ಯಾಪಾರದಿಂದ ಲಾಭಗಳನ್ನ ನೋಡುವಂಥದ್ದಾಗಿರುತ್ತೆ. ಆದಾಯಗಳು ಮಲ್ಟಿಪಲ್ ಆಗುತ್ತೆ. ದುಡ್ಡು ಬರುತ್ತೆ, ಕೆಲವೊಂದು ಕಲಹಗಳ ಮುಖಾಂತರ ಬರುತ್ತೆ. ಸುಮಾರು ಜನ ಈಗ ಯಾವುದೋ ಒಂದು ಹಳೆ ಕೆಲಸ ಮಾಡಿರ್ತಾರೆ, ಅದು ದುಡ್ಡು ಬರೋದಿಲ್ಲ. ಬಟ್ ಈ ಬರುವಂತ ತಿಂಗಳು ಏನ್ ಮಾಡ್ತಾರೆ, ಪ್ರೆಷರೈಸ್ ಮಾಡ್ತಾರೆ. ಒತ್ತಡಗಳಾಗಿ ಕೆಲವೊಂದು ಗಲಾಟೆ ವಾದ ವಿವಾದಗಳಾಗುತ್ತೆ. ಆದ್ರೂ ಕೂಡ ಇವರಿಗೆ ದುಡ್ಡು ಬಂದೇ ಬರುತ್ತೆ. ಸೊ ಆ ಬರುವಂತ ಯೋಗಗಳಿದೆ. ಜೊತೆಗೆ ಯಾವ್ದಾದ್ರು ಹಳೆ ಡಿಸ್ಪ್ಯೂಟು ಕೇಸ್ಗಳು ಇದ್ರೆ ಅದ್ರ ಮುಖಾಂತರ ದುಡ್ಡು ಕಾಸು ಬರುವಂತ ಯೋಗಗಳು, ಇಲ್ಲಾಂದ್ರೆ ಒಂದು ಕಾಂಪ್ರಮೈಸ್ ಆಗಿ ಒಂದು ದುಡ್ಡು ಬರುತ್ತೆ ಅನ್ನುವಂಥ ಮನವರಿಕೆ, ಆ ತರದ ಅವಕಾಶಗಳು ಕೂಡ ತುಂಬಾ ಚೆನ್ನಾಗಿದೆ. ಆದ್ರೆ ಅದ್ರ ಜೊತೆಗೆ ಇವರು ಸುಖ ಸೌಕರ್ಯಗಳ ಮೇಲೆ ಜಾಸ್ತಿ ಖರ್ಚು ಮಾಡೋದು. ತುಂಬಾ ಲಕ್ಸುರಿ ಆಗಿರ್ಬೇಕು, ಲ್ಯಾವಿಶ್ ಆಗಿರ್ಬೇಕು, ನಾನು ಓಡಾಡೋ ಕಡೆ ಕಂಫರ್ಟ್ ಇರಬೇಕು, ನಡ್ಕೊಂಡು ಓಡಾಡೋದಿಲ್ಲ, ಕಾರ್ ಬೇಕು, ಇಲ್ಲಾಂದ್ರೆ ಯಾವ್ದಾದ್ರು ಒಂದು ವಾಹನಗಳು ಬೇಕೇ ಬೇಕು ಈ ಬರುವ. ಹಂಗಾಗಿ ಅದ್ರ ಮೇಲೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಅಲಂಕಾರ ಪ್ರಿಯರು ಇರ್ತಾರೆ, ಓಡಾಟಗಳು ಜಾಸ್ತಿ ಇರುತ್ತೆ. ದೂರದ ಪ್ರಯಾಣ ಮಾಡೋದಾಗಿರ್ಬೋದು, ಮಿತ್ರರ ಜೊತೆಗೆ ಓಡಾಟ ಮಾಡೋದು, ಅಂಥದ್ರ ಮೇಲೆ ಸ್ವಲ್ಪ ಆಸಕ್ತಿ, ಅದ್ರ ಮೇಲೆ ಖರ್ಚು ಮಾಡೋದಾಗಿರ್ಬೋದು. ಅವ್ರ ಸ್ವಂತದಕ್ಕಂತೂ ಈ ಬರುವಂತ ತಿಂಗಳಲ್ಲಿ ಖರ್ಚುಗಳು ಮಾಡ್ತಾರೆ. ಸೊ ಅದ್ರ ಮೇಲೆ ಸ್ವಲ್ಪ ಕಡಿಮೆ ಹಾಕೋಬೇಕಷ್ಟೇ. ದುಡ್ಡು ಕಾಸಿನ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳಂತೂ ತುಂಬಾ ಚೆನ್ನಾಗಿದೆ. ರಾಹು ಕೂಡ ಲಗ್ನದಲ್ಲಿ ರಾಶಿಯಲ್ಲಿ ಇರೋದ್ರಿಂದ ಆಲೋಚನೆಗಳಿಂದ ದೊಡ್ಡದು, ತಮ್ಮ ಶಕ್ತಿ ಮೀರಿ ದುಡ್ಡು ಮಾಡುವಂತ ಮನೋಭಾವಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಕೆಲವೊಂದು ರೀತಿಯಲ್ಲಿ ಏನಾಗುತ್ತೆ, ಕೆಲವೊಂದ್ಸರಿ ಆ ರಾಹು ತಲೆಗಿದ್ದಾಗ ನಮಗೆ ಗುತ್ತು ಗುರಿ ಇರಲ್ಲ. ರಾಹು ಅಂದ್ರೆ ಆಲೋಚನೆಗಳು ಎಷ್ಟು ಬೇಕೋ ಅಷ್ಟು ಲಿಮಿಟ್ ಇರೋದಿಲ್ಲ ನಮ್ಮ ಯೋಚನೆಗೆ. ಸೊ ಅದಕ್ಕೆ ಹತೋಟಿ ಮಾಡ್ಬೇಕು. ಸೊ ಹಾಗಾಗಿ ಏನಾಗುತ್ತೆ, ಇವರಿಗೆ ಇವ್ರು ಹೇಳಿದ್ದನ್ನ ಇಷ್ಟು ಬೇಡ ಇಷ್ಟೇ ಮಾಡು ಅಂದಾಗ ಇವರಿಗೆ ಬೇಜಾರಾಗೋದು. ಸೊ ಆ ತರದ ಒಂದು ಮನಸ್ಥಿತಿ ಅವ್ರಿಗೂ ಕೂಡ ಇರುತ್ತೆ ದುಡ್ಡು ಕಾಸಿನ ವಿಚಾರದಲ್ಲಿ. ಸೊ ಅಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು. ಜೊತೆಗೆ
ನಾವು ನೋಡೋದಾದ್ರೆ ಇವಾಗ ಆರೋಗ್ಯನೂ ತುಂಬಾ ಇಂಪಾರ್ಟೆಂಟ್ ನಮಗೆ. ಒಂದು ಮನುಷ್ಯನಿಗೆ ಮಾನಸಿಕವಾಗಿ ಎಷ್ಟು ನೆಮ್ಮದಿಯಾಗಿರ್ತಾನೋ ಅದ್ರ ಜೊತೆಗೆ ಹೆಲ್ತ್, ವೆಲ್ತ್ ಇವೆರಡು ತುಂಬಾ ಇಂಪಾರ್ಟೆಂಟ್. ಹೌದು. ಸೊ ಇಲ್ಲಿ ನಾವು ಹೆಲ್ತ್ ಫ್ಯಾಕ್ಟರ್ ಬಗ್ಗೆ ನೋಡಕ್ ಹೋದ್ರೆ, ಸೊ ಈ ರಾಶಿಯವರಿಗೆ ಯಾವ ರೀತಿಯಾಗಿರುತ್ತೆ ಗುರುಜಿ? ಆರೋಗ್ಯದ ಬಗ್ಗೆ ಸ್ವಲ್ಪ ಸುಧಾರಣೆ ಅಂತೂ ಇರುತ್ತೆ. Okay. ಯಾವುದೇ ರೋಗ ರುಜಿನಗಳು ಏನೇ ಇರಲಿ ಅವರಿಗೆ ರಿಕವರಿ ಅಂತ ಅನ್ನೋದಿದೆ ಈ ಬರುವಂತಹ ತಿಂಗಳಲ್ಲಿ. ಮತ್ತೆ ಅದನ್ನ ಇಂಪ್ರೂವೈಸ್ ಮಾಡ್ಕೊಳ್ಳೋದಿದೆ. ಇವರಿಗೆ ಏನಾದ್ರು ಭ್ರಮೆಯಿಂದ ಬರುವಂತಹ ರೋಗಗಳು ಅಂದ್ರೆ ತುಂಬಾ ಆಂಗ್ಸೈಟಿ ಇಲ್ದಿರೋದನ್ನ ತಮ್ಮ ಯೋಚನೆಗಳಿಗೆ ಹಾಕೊಂಡ್ರೆ ಬೇರೆಯವ್ರಿಗೆ ಏನೋ ಆಗಿರುತ್ತೆ, ಇವರು ಅದನ್ನೇ ಯೋಚನೆ ಮಾಡ್ತಿರ್ತಾರೆ. ಆ ಸಂಬಂಧಪಟ್ಟದ್ದು ಕೆಲವೊಂದು ದೈಹಿಕವಾದ ಅನಾರೋಗ್ಯ ಬರ್ಬೋದು, ಹಲ್ಲಿಗೆ ಸಂಬಂಧಪಟ್ಟಂತ ಸಮಸ್ಯೆ ಇರ್ಬೋದು, ಪೇನ್ಸ್ ಕಣಿ ಕಾಣಲ್ಲ ಬಟ್ ಆ ತರ ಮೈಗ್ರೇನ್ ತರ ತಲೆನೋವು ಬರೋದಾಗಿರ್ಬೋದು, ಹಲ್ಲಿನ ಸಮಸ್ಯೆ ಆಗಿರ್ಬೋದು, ಜಾಯಿಂಟ್ ಪೇನ್ಗಳಾಗಿರ್ಬೋದು, ಪಾದದಲ್ಲಿ ನೋವು ಬಂದ್ಬಿಡುತ್ತೆ, ಉರಿ ಬರೋದಾಗಿರ್ಬೋದು, ಕೆಲವೊಬ್ಬರು ರಕ್ತ ಸಂಬಂಧಪಟ್ಟಂತಹ ಸಮಸ್ಯೆಗಳು, ಈ ತರದ ಸಂಬಂಧಪಟ್ಟಂತಹ ಸಮಸ್ಯೆಗಳು. ಪುರುಷರಿಗೆ ಸ್ವಲ್ಪ ಫರ್ಟಿಲಿಟಿ ಪ್ರಾಬ್ಲಮ್ಸ್, ಸೊ ಅವರಿಗೆ ಪುರುಷತ್ವದಲ್ಲಿ ಸ್ವಲ್ಪ ಏರುಪೇರುಗಳಾಗಿರುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಸ್ವಲ್ಪ ಗಾಯಗಳಾಗೋದು, ಮುಖ್ಯವಾಗಿ ಈ ಪಸ್ಸು ಕುರ ಈ ತರದ ಸಮಸ್ಯೆಗಳು ಇವರು ಈ ಬರುವಂತಹ ತಿಂಗಳಿಂದ ಸ್ವಲ್ಪ ತೊಂದರೆಗೀಡಾಗುವಂತಹ ಸಾಧ್ಯತೆಗಳಿರುತ್ತೆ. ಸೊ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಮುಖ್ಯವಾಗಿ ಯಾರಿಗೆ ಹೃದಯ ಸಂಬಂಧಪಟ್ಟಂತಹ ಸಮಸ್ಯೆಗಳಿದೆ ಅಂದ್ರೆ ಹಾರ್ಟ್ ಪ್ರಾಬ್ಲಮ್ಸ್, ಅವ್ರು ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಎಲ್ಲಿ ಒಂದು ಸ್ವಲ್ಪ ರಕ್ತ ಸಂಚಾರದಲ್ಲಿ ಸ್ವಲ್ಪ ಲೋ ಬಿ ಪಿ ಆಗುವಂಥದ್ದು ಇರೋದ್ರೆ ಅಲ್ಲಿ ಅದರಿಂದಾಗಿ ಸ್ವಲ್ಪ ಎದೆ ನೋವು ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳಿರುತ್ತೆ. ದೃಷ್ಟಿ ಸಂಬಂಧಪಟ್ಟಂತಹ ದೋಷಗಳು, ತಲೆ ಸುತ್ತು ಬರೋದು, ಕಣ್ಣು ಮಂಜಾಗೋದು, ಈ ತರದ್ದೆಲ್ಲಾನು ನೋಡ್ಬೋದು. ಸೊ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕು ಈ ಬರುವಂತಹ ತಿಂಗಳು. ಗುರುಜಿ, ನೀವು ಅವಾಗಲೇ ಹೇಳಿದ್ರಲ್ಲ ಈ ಗಂಡು ಮಕ್ಕಳಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್, ನಾವು ಬೇಸಿಕಲಿ ಕೇಳಿರೋದೇನು ಅಂತ ನಮ್ಗೆ ಗೊತ್ತಿರೋ ಹಾಗೆ ಈ ಫರ್ಟಿಲಿಟಿ ಪ್ರಾಬ್ಲಮ್ ಜಾಸ್ತಿ ಹೆಣ್ಮಕ್ಳಲ್ಲಿ ನಾವು ಕಾಣ್ತೀವಿ. ಇದು ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಯಾವ ಗ್ರಹ ಪ್ರಭಾವದಿಂದ ಈ ರೀತಿ ಇಂಪ್ಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ? ಈ ಫರ್ಟಿಲಿಟಿ ಪ್ರಾಬ್ಲಮ್ ಅಂದ್ರೆ ಬರೀ ಹೆಣ್ಮಕ್ಳಲ್ಲೇ ಬರಲ್ಲ, ಪುರುಷರಲ್ಲೂ ಕೂಡ ಬರುತ್ತೆ. ಮಂಗಳ ಏನ್ ಮಾಡ್ತಾ ಅಂದ್ರೆ ಇರುವಂತ ಪುರುಷತ್ವದಲ್ಲಿ ಕೊರತೆ ಮಾಡುವಂತದ್ದು, ಸೆಕ್ಷುವಲ್ ಡಿಸೈರ್ ಕಮ್ಮಿ ಮಾಡ್ತಾನೆ, ಪ್ಲಸ್ ಸ್ಪರ್ಮ್ ಕೌಂಟ್ಸ್ ನ ಕಮ್ಮಿ ಮಾಡೋದಾಗಿರ್ಬೋದು. ಉಷ್ಣ ಪ್ರಭಾವ, ಕೇತು ನಿರಾಸಕ್ತಿ, ಸಂಬಂಧಗಳಲ್ಲಿ ನಿರಾಸಕ್ತಿ ಇರುತ್ತೆ. ಅಂದ್ರೆ ಒಂದು ಈ ಒಬ್ಬರನ್ನೊಬ್ಬರನ್ನ ಅಟ್ರಾಕ್ಷನ್ ಏನಿರುತ್ತಲ್ಲ ಅದು ಕಡಿಮೆ ಮಾಡ್ತಾನೆ. ಸೊ ಮಂಗಳನ ಪ್ರಭಾವ ಯಾವತ್ತು ನಮಗೆ ನಮ್ಮ ಒಂದು ದೈಹಿಕ ಸಾಮರ್ಥ್ಯ ಇರುತ್ತೆ, ಅದರಲ್ಲಿ ಈ ನಮ್ಮ ದೈಹಿಕ ಸಂಬಂಧದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಇರುತ್ತೆ. ಫಿಸಿಕಲ್ ಅಟ್ಯಾಚ್ಮೆಂಟ್ ಕಮ್ಮಿ ಮಾಡ್ತಾರೆ, ಮೆಂಟಲ್, ಹೌದು, ಪ್ರೊಟೆಕ್ಟಿವ್ ಆಗಿರೋದು, ಅದು ಸ್ವಲ್ಪ ಕಾರ್ಯ ಸಾಧನೆ ಮಾಡಕ್ಕೆ ಹೆಲ್ಪ್ ಮಾಡ್ತಾನೆ ಮಂಗಳ. ಅಂದ್ರೆ ದೈಹಿಕ ದುಡಿಯೋದಾಗಿರ್ಬೋದು, ಓಡೋದಾಗಿರ್ಬೋದು, ಧೈರ್ಯ ಸಾಹಸ ಕಾರ್ಯಗಳಲ್ಲಿ ತುಂಬಾ ಎತ್ತಿದ ಕೈ ಮಂಗಳ. ಕೇತು ಇರೋದ್ರಿಂದ ಸ್ವಲ್ಪ ಉದ್ವೇಗ, ಸಡನ್ ರಿಯಾಕ್ಷನ್ಸ್ ಇರುತ್ತೆ. ಎಲ್ಲಿ ಈ ತರದ್ದು ಸಡನ್ ಆಗಿ ರಿಯಾಕ್ಷನ್ಸ್ ಬರುತ್ತೋ ಅಲ್ಲಿ ಸಂಬಂಧಗಳು ತುಂಬಾ ಏರುಪೇರುಗಳಾಗತ್ತೆ. ಸಾಮ್ಯತೆ ಮತ್ತೆ ಸೌಮ್ಯತೆ ಮತ್ತೆ ತಾಳ್ಮೆ ಎಲ್ಲಿ ಇರುತ್ತೋ ಅಲ್ಲಿ ಬಾಂಧವ್ಯಗಳು ತುಂಬಾ ಚೆನ್ನಾಗಿ ಬೆಸೆಯುತ್ತೆ. ಸೊ ಅದ್ರ ಬಗ್ಗೆನೇ ಆಸಕ್ತಿ ಈ ತರದೆಲ್ಲ ಇರುತ್ತೆ. ಹಾಗಾಗಿ ಆ ತೊಂದರೆಗಳು ನೋಡ್ಬೋದು ಅವರು. ಗುರುಜಿ, ಹಾಗೆ ನೋಡೋದಾದ್ರೆ ಈ ಕುಂಭರಾಶಿಯವರು ಈ ಜೂನ್ ತಿಂಗಳಲ್ಲಿ ಉದ್ಯೋಗ ವ್ಯವಹಾರಗಳ ಅವಕಾಶಗಳು ಯಾವ ರೀತಿ ಇರುತ್ತೆ? ಉದ್ಯೋಗದ ವಿಚಾರದಲ್ಲಿ ಸ್ಥಿರತೆ ಇರುತ್ತೆ, ಬದಲಾವಣೆ ಮಾಡುವಂತ ಸಣ್ಣ ಪುಟ್ಟ ಮನಸ್ಥಿತಿ ಇರುತ್ತೆ. ಆದರೆ ಒಂದೇನಂದ್ರೆ ಅವರಿಗೆ ಅವ್ರ ಸಾಮರ್ಥ್ಯಕ್ಕೆ ತಕ್ಕಂಗೆ ಕೆಲಸ ಕಾರ್ಯಗಳು, ಎದುರಿನ ವ್ಯಕ್ತಿಗಳಿಗೆ ತುಂಬಾ ಅನುಕೂಲ ಇರುತ್ತೆ. ಇವರು ಬಿಡಕ್ಕೆ ಇಷ್ಟಪಟ್ಟರು ಕೂಡ ಇವ್ರು ಎಲ್ಲಿ ಕೆಲಸ ಮಾಡ್ತಿರ್ತಾರೆ ಅವರು ಬೇಡ ಅನ್ನುವಂಥ ಮನೋಭಾವ ಇರುತ್ತೆ. ಆಲ್ರೆಡಿ ಯಾರಿಗಾದ್ರೂ ಉದ್ಯೋಗದಲ್ಲಿ ಕೆಲವೊಂದು ತೊಂದರೆಗಳಿದ್ರೆ ಅವರಿಗೆ ಹೊಸ ಅವಕಾಶಗಳ ಸ್ವಲ್ಪ ಹುಡುಕುವಂಥ ಅವಕಾಶ, ಅನುಕೂಲಗಳಿರುತ್ತೆ. ಆದರೆ ಏನಂದ್ರೆ ಸ್ವಲ್ಪ ಟ್ರಾವೆಲ್ ಮಾಡಬೇಕಾದಂಥದ್ದು, ಬೇರೆ ಸ್ಥಳಕ್ಕೆ ಹೋಗುವಂಥದ್ದಾಗಿರ್ಬೋದು, ಸ್ಥಳ ಬದಲಾವಣೆ ಮಾಡ್ಕೊಳ್ಳುವಂಥ ಅನಿವಾರ್ಯತೆ ಕೂಡ ಇರುತ್ತೆ. ಮನೆ ಬದಲಾವಣೆಯೂ ಕೂಡ ಇದೆ ಉದ್ಯೋಗದ ವಿಚಾರದಲ್ಲಿ. ಇವರು ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಮೂವ್ಮೆಂಟ್ ಆಗೋದು. ಸೊ ಆ ನಿಟ್ಟಿನಲ್ಲಿ ಇವರಿಗೆ ಒಂದು ರೀತಿಲಿ ಅವಕಾಶಗಳೇನೋ ಇದೆ, ಆದರೆ ಸ್ವಲ್ಪ ತಾಳ್ಮೆಯಿಂದ ಇದ್ದಷ್ಟು ಒಳ್ಳೇದು. ಏನಂದ್ರೆ ಈಗೋ ಹರ್ಟ್ ಮಾಡ್ಕೊಂಡ್ರೆ ಉದ್ಯೋಗ ಸಡನ್ ಆಗಿ ರಿಸಿಗ್ನೇಷನ್ ಕೊಡೋದು, ಈ ತರದ ಮನೋಭಾವ ಅವರಿಗೆ ಜಾಸ್ತಿ ಬರುವಂತಹ ಸಾಧ್ಯತೆ ಇರುತ್ತೆ ಕುಂಭರಾಶಿಯವರಿಗೆ. ಜೊತೆಗೆ ಶುಕ್ರ ತೃತೀಯದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಇವರು ಕೂಡ ಎಫರ್ಟ್ ಹಾಕಕ್ಕೆ ಸ್ವಲ್ಪ ಹಿಂದೆಡೆ ಆಗ್ತಾರೆ, ಕಂಫರ್ಟ್ ಝೋನಲ್ಲಿ ಇರ್ತಾರೆ. ಟೈಮ್ ಮ್ಯಾನೇಜ್ಮೆಂಟ್ ಭಾಳ ಇಂಪಾರ್ಟೆಂಟ್. ಇವ್ರು ಅಂದುಕೊಂಡಂತಾನೆ ಆಗಬೇಕು ಅನ್ನುವಂಥ ಮನೋಭಾವ ಇರುತ್ತೆ. ಅಲ್ಲಿ ಎಲ್ಲೋ ಒಂದು ರೀತಿ ಕೆಲಸ ಮಾಡೋ ಕಡೆಗೆ ಅದು ಇವರಿಗೆ ಹಿನ್ನಡೆ ಆಗುತ್ತೆ. ಪ್ರಮೋಷನ್ಗೆ ಸ್ವಲ್ಪ ಡಿಲೇ ಮಾಡೋದು, ಏನಾದ್ರು ಈ ಬರುವಂಥ ತಿಂಗಳಲ್ಲಿ ಏನಾದ್ರು ಅಂಥ ಅವಕಾಶಗಳಿದ್ರೆ ಅದರಲ್ಲಿ ಸ್ವಲ್ಪ ನಿರಾಸಕ್ತಿ ಆಗಿರ್ಬೋದು. ಅಪಾರ್ಚುನಿಟಿ, ಅವಕಾಶಗಳು ಇದ್ದಿದ್ದನ್ನ ಬಳಕೆ ಮಾಡ್ಕೋಬೇಕು, ಹೊಸದಾಗಿ ಸಿಗೋದಿಲ್ಲ. ಸೊ ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕು. ಗುರುಜಿ, ಈ ಸಂತಾನದ ಬಗ್ಗೆ ನೋಡಕ್ ಹೋದ್ರೆ ಈ ರಾಶಿಯವರು ಈ ಸಮಯದಲ್ಲಿ ಸೂಕ್ತವಾಗಿರುತ್ತಾ ಹೇಗೆ? ಸಂತಾನದ ವಿಚಾರ ತುಂಬಾ ಚೆನ್ನಾಗಿದೆ. ಬುಧನು ಬಲಿಷ್ಠ ಇದ್ದಾನೆ, ಗುರುನು ಬಲಿಷ್ಠ ಇದ್ದಾನೆ, ಪಂಚಮದಲ್ಲಿರೋದ್ರಿಂದ ಮಕ್ಕಳ ವಿಚಾರವಾಗಿರ್ಬೋದು,
ಅವರಿಗೆ ತುಂಬಾ ಉತ್ತಮವಾದಂಥ ಸಂತಾನದ ವಿಚಾರದಲ್ಲಿ ತುಂಬಾ ಖುಷಿಯಾಗಿರ್ತಾರೆ. ಯಾವ್ಯಾವ ವಿಚಾರ ಅಂದ್ರೆ ಮಕ್ಕಳ ಮದುವೆ ಮಾಡೋದಾಗಿರ್ಬೋದು. ಆಯ್ತಾ? ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಒಂದು ರೀತಿಲಿ ಗೌರವ ಪ್ರಾಪ್ತಿಯಾಗೋದಾಗಿರ್ಬೋದು. ಯಾರು ಈ ಕುಂಭರಾಶಿಯವ್ರ ಸಂತಾನ ಇರ್ತಾರೆ. ಇವರು ಸ್ವಂತದ ಬಗ್ಗೆ ಇನ್ನೂ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಿದ್ರೆ ಈ ಬರುವಂಥ ತಿಂಗಳು ಅದ್ರ ಬಗ್ಗೆ ಒಳ್ಳೆ ರಿಸಲ್ಟ್ ಆಗಿರ್ಬೋದು. ಇಲ್ಲಾಂದ್ರೆ ಅದ್ರಲ್ಲಿ ಒಳ್ಳೆ ಸಮಾಚಾರ ಕೇಳುವಂಥದ್ದು ಅವಕಾಶಗಳಾಗಿರ್ಬೋದು. ಇವೆಲ್ಲವೂ ಕೂಡ ನೋಡುವಂಥದ್ದಿರುತ್ತೆ. ಜೊತೆಗೆ ಇವರಿಗೆ ಪ್ರೀತಿ, ಪ್ರೇಮದ ವಿಚಾರದಲ್ಲಿ ತುಂಬಾ ಉತ್ತಮವಾದಂತಹ ಬೆಳವಣಿಗೆ. ಇವ್ರ ಜೀವನದಲ್ಲಿ ಯಾರಾದ್ರೂ ಒಬ್ರು ಒಂದು ಬಾಳ ಸಂಗಾತಿಯಾಗಿ ಬರುವಂತ ಸಾಧ್ಯತೆ. ಇಲ್ಲಾಂದ್ರೆ ಇವ್ರು ಯಾರನ್ನ ಇಷ್ಟಪಟ್ಟಿರ್ತಾರೆ, ಅವ್ರನ್ನ ಪ್ರಪೋಸ್ ಮಾಡೋದಾಗಿರ್ಬೋದು. ಆ ವಿಚಾರದಲ್ಲಿ ತುಂಬಾ ಸಕ್ಸಸ್ ಇರುತ್ತೆ. ಸೊ ಹಾಗಾಗಿ ಲಕ್ ಫ್ಯಾಕ್ಟರ್ ತುಂಬಾ ಚೆನ್ನಾಗಿರುತ್ತೆ ಇವರಿಗೆ ಈ ಬರುವಂತ ತಿಂಗಳಲ್ಲಿ. ಈ ರಿಲೇಶನ್ಶಿಪ್ ಆಗಿರ್ಬೋದು, ಮಕ್ಕಳ ವಿಚಾರ ಆಗಿರ್ಬೋದು, ವಿದ್ಯಾಭ್ಯಾಸದ ವಿಚಾರಗಳಾಗಿರ್ಬೋದು, ಇದು ತುಂಬಾ ಚೆನ್ನಾಗಿದೆ ಈ ಬರುವಂತಹ ತಿಂಗಳಲ್ಲಿ. ಹಾಗೆ ಗುರುಜಿ, ಈ ಕುಟುಂಬದಲ್ಲಿ ರಿಲೇಶನ್ಶಿಪ್ ಯಾವ ರೀತಿ ಹೊಂದಾಣಿಕೆ ಇರುತ್ತೆ ಅವರ ಫ್ಯಾಮಿಲಿ ಮೆಂಬರ್ಸ್? ಕುಟುಂಬದಿಂದ ಕೆಲವೊಂದು ರಿಲೇಶನ್ಶಿಪ್ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ನೋಡ್ಬೋದು. ಏನಂದ್ರೆ ಈಗೋ ಕ್ಲಾಶಸ್ ಆಗುವಂಥದ್ದು. ಇವು ಯಾರೋ ಏನೋ ಅನ್ನೋದು, ಇವ್ರು ಅದನ್ನ ಬೇಜಾರಾಗಿ ತಗೊಳ್ಳೋದು. ಸೊ ಹಾಗಾಗಿ ಅವರಿಂದ ಸ್ವಲ್ಪ ದೂರ ಓಡಾಟಗಳಿರುತ್ತೆ. ಅಂದ್ರೆ ತನ್ನ ಸ್ವಕ್ಷೇತ್ರದಿಂದಾಗಿರ್ಬೋದು, ಕುಟುಂಬದಿಂದ ಇರ್ತಾರೆ, ಬಟ್ ಕನೆಕ್ಟೆಡ್ ಇರಲ್ಲ ಜಾಸ್ತಿ ಈ ಬರುವಂತಹ ತಿಂಗಳಲ್ಲಿ. ಕುಟುಂಬದಲ್ಲಿ ಕೆಲವೊಂದು ಸಣ್ಣ ಪುಟ್ಟ ವೈಮನಸ್ಸು ಮನಸ್ತಾಪಗಳಿದ್ರೂ ಕೂಡ ಅದು ಸರಿ ಮಾಡಿಕೊಳ್ಳುವಂತಹ ಒಂದು ಅನುಕೂಲ ಎನ್ವಿರಾನ್ಮೆಂಟ್ ಇರುತ್ತೆ. ಯಾವುದೇ ರೀತಿಯ ಕಂಪ್ಲೀಟ್ ಡಿಟ್ಯಾಚ್ಮೆಂಟ್ ಇರಲ್ಲ, ಬಟ್ ಇವರೇ ತಿಳಿದು ಸ್ವಲ್ಪ ಮಟ್ಟಿಗೆ ಇವರ ಅನುಕೂಲ ಮತ್ತು ಅವಕಾಶ ಇದ್ದಾಗ ಮಾತ್ರ ಕನೆಕ್ಟ್ ಆಗ್ತಾರೆ ಈ ಬರುವಂತಹ ತಿಂಗಳಲ್ಲಿ. ಅಂಥದ್ದು ಏನು ತೊಂದರೆ ಅಂತಿಲ್ಲ. ಬಟ್ ಒಂದೇನಂದ್ರೆ ಈಗ ಕುಟುಂಬ ಆಯ್ತು, ಸುಖ ಸೌಕರ್ಯಗಳಾಯ್ತು, ಈಗ ಅವ್ರಿಗೆ ಏನಾದರೂ ಮನೆ ಭೂಮಿ ಅಂಥದ್ದಲ್ಲಿ ಈ ಬರುವಂತಹ ತಿಂಗಳಲ್ಲಿ ಪರ್ಚೇಸ್ಗಿಂತ ಸೇಲ್ಸ್ಗೆ ತುಂಬಾ ಅವಕಾಶಗಳಿವೆ. ಇಲ್ಲ ನೋಡೋದಾಗಿರ್ಬೋದು, ಹುಡುಕೋದಾಗಿರ್ಬೋದು, ಏನಾದ್ರು ಮನೆ ತಗೊಳ್ಬೇಕು, ಅಪಾರ್ಟ್ಮೆಂಟ್ ಮುಖ್ಯವಾಗಿ ಶುಕ್ರ ತೃತೀಯದಲ್ಲಿದ್ದಾಗ ಈ ಎಲ್ಲ ರೆಡಿಮೇಡ್ ಇರಬೇಕು. ಸೊ ಎಲ್ಲ ಫೆಸಿಲಿಟೀಸ್ ಇರಬೇಕು. ಅಂತ ಕಡೆಗೆ ಇವ್ರ ಆಸಕ್ತಿ ಜಾಸ್ತಿ ಇರುತ್ತೆ. ಯಾವುದು ರೆಡಿ ಮಾಡ್ಕೊಳ್ಳುವಂತ ಮನಸ್ಥಿತಿ ಇರಲ್ಲ. ಇದ್ದ ಕಡೆನೇ ರೆಡಿ ಇರೋ ಕಡೆಗೆ ಹೋಗಿ ಲ್ಯಾಂಡ್ ಆಗೋದು, ಅಂತ ಕಡೆಗೆ ಅವ್ರಿಗೆ ಆಸಕ್ತಿ ಇರುತ್ತೆ. ಸೊ ಆ ವಿಚಾರದಲ್ಲಿ ಕೆಲವೊಂದು ಅನುಕೂಲಗಳಂತೂ ಇದೆ. ಗುರುಜಿ, ಈ ಒಂದು ರಾಶಿಯವರಿಗೆ ನಾವು ನೋಡಕ್ ಸೊ ಇಲ್ಲಿ ಬೇಸಿಕಲಿ ನಾವು ರಿಲೇಷನ್ ಬಗ್ಗೆ ನೋಡೋದು, ಹೆಲ್ತ್ ಬಗ್ಗೆ, ವೆಲ್ತ್ ಬಗ್ಗೆ, ಮತ್ತೆ ಅವರ ಉದ್ಯೋಗ ವ್ಯವಹಾರದ್ದು ಅದರಿಂದ ಆಗುವಂತ ಬದಲಾವಣೆ, ಇದಕ್ಕೆ ಈ ಸಮಸ್ಯೆಗಳಿಗೆ ನಾವು ಪರಿಹಾರನ ಯಾವ ರೀತಿ ಕಂಡುಕೋಬೇಕು, ಮತ್ತೆ ಇದರಲ್ಲಿ ಏನಾದರೂ ತಮ್ಮ ಉಪದೇಶಗಳಾಗಲಿ ಅಥವಾ ಅವರಿಗೆ ಕೊಡ್ತಕ್ಕಂಥ ಕೆಲವು ಸಜೆಷನ್ಸ್ ಯಾವ ರೀತಿ? ನೋಡಿ, ಬರುವಂತ ತಿಂಗಳು ಮುಖ್ಯವಾಗಿ ಅವರಿಗೆ ಮಂಗಳ ಕೇತು ಸಪ್ತಮ ಸ್ಥಾನದಲ್ಲಿರೋದ್ರಿಂದ ರಿಲೇಶನ್ಶಿಪ್ ಬಗ್ಗೆ ಗಮನ ಕೊಡಬೇಕು. ಉದ್ವೇಗ ಆಗಿರ್ಬೋದು, ವಿರೋಧ ಮಾಡ್ಕೊಳ್ಳೋದಾಗಿರ್ಬೋದು, ಇವೆಲ್ಲಾನು ಮಾಡಬಾರ್ದು. ಯಾಕಂದ್ರೆ ಅಗ್ರೆಸಿವ್ ಇರ್ತಾರೆ ಇವರು ಎದುರಿನ ವ್ಯಕ್ತಿ. ಮಿತ್ರರಾಗಿರ್ಬೋದು, ಕೆಲವೊಂದ್ಸರಿ ಮಿತ್ರರ ಜೊತೆಗೆ ವೈಮನಸ್ಸು ಮನಸ್ತಾಪಗಳು ಕೂಡ ಆಗ್ತಾ ಇರುತ್ತೆ. ಸೊ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕು. ಜೊತೆಗೆ ಈಗ ಅವರಿಗೆ ಪರಿಹಾರಗಳಂತ ಬಂದ್ರೆ ಅವರಿಗೆ ಆಲೋಚನೆ ಯೋಚನೆಗಳು ತುಂಬಾ ದೊಡ್ಡದಾಗಿರುತ್ತೆ, ಅದರ ಮೇಲೆ ಹತೋಟಿ. ಸೊ ಏನ್ ಮಾಡಬೇಕು, ಪ್ರತಿದಿನ ಇವರಿಗೆ ಪ್ರತಿ ಸೋಮವಾರ ಈಶ್ವರನಿಗೆ ಆರಾಧನೆ ಮಾಡೋದು, ಅಭಿಷೇಕ ಮಾಡೋದಾಗಿರ್ಬೋದು, ಜಲಾಭಿಷೇಕ ಆಗಿರ್ಬೋದು, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಮಾಡೋದ್ರಿಂದ ಮಾನಸಿಕವಾದಂಥ ಸ್ಥಿರತೆ ಮತ್ತೆ ಒಂದು ನಿರ್ದಿಷ್ಟವಾದಂಥ ನಿರ್ಧಾರಗಳು ಮಾಡೋಕ್ಕೆ ಅವರಿಗೆ ಅನುಕೂಲಗಳಿರುತ್ತೆ. ಎರಡನೇದಾಗಿ ಮುಖ್ಯವಾಗಿ ಗಮನಿಸಬೇಕಾಗಿದ್ದು ಈ ಬರುವಂಥ ತಿಂಗಳಂದ್ರೆ ಶುಕ್ರನ ಪರಿಹಾರವನ್ನು ಮಾಡ್ಕೋಬೇಕು. ಅಂದರೆ ಚಂಚಲ ಮನಸ್ಸಿರುತ್ತೆ, ಸುಖದ ಕಡೆಗೆ ತುಂಬ ಒಲವಿರುತ್ತೆ. ಸೊ ಆ ಥರದ ಒಂದು ಒಲವು ಜಾಸ್ತಿ ಆಗುತ್ತೆ. ಸೊ ಶುಕ್ರ ಗ್ರಹ ಅಂದರೆ ಪ್ರತಿ ಶುಕ್ರವಾರ ಬಿಳಿ ವಸ್ತ್ರ ಜೊತೆಗೆ ಅವರೆಕಾಳು ಆಯಿತು, ಕಲ್ಲು ಸಕ್ಕರೆ ಪ್ರಸಾದವನ್ನು ಕೊಡೋದಾಗಿರ್ಬೋದು, ಶ್ವೇತ ಪುಷ್ಪದಿಂದ ಬಿಳಿ ಪುಷ್ಪದಿಂದ ಲಕ್ಷ್ಮೀ ದೇವಿಗೆ ಪೂಜೆ ಮಾಡಿಸೋದಾಗಿರ್ಬೋದು, ಇವೆಲ್ಲ ಮಾಡೋದ್ರಿಂದ ಮತ್ತು ಲಕ್ಷ್ಮೀ ಬೀಜ ಮಂತ್ರ ಪಠನೆ ಮಾಡೋದ್ರಿಂದ ದೈವ ಬಲ ಆಗಿರ್ಬೋದು, ಅನುಕೂಲಗಳು, ಸುಖ ಸೌಕರ್ಯಗಳು ವೃದ್ಧಿ ಕೂಡ ಆಗುತ್ತೆ. ಸೊ ಜೊತೆಗೆ ಈ ಬರುವಂತಹ ತಿಂಗಳಲ್ಲಿ ಮುಖ್ಯವಾಗಿ ಇನ್ನೊಂದು ಏನು ಮಾಡಬೇಕು ಅಂತಂದರೆ ಅವರಿಗೆ ಅವ್ರದ್ದು ಲಕ್ಕಿ ಕಲರ್ಸು ಈ ಬರುವಂಥ ತಿಂಗಳಲ್ಲಿ 6 ತುಂಬ ಚೆನ್ನಾಗಿರುತ್ತೆ, 5 ನಂಬರ್ ತುಂಬ ಚೆನ್ನಾಗಿರುತ್ತೆ. ಸೊ ಈ 2 ನಂಬರನ್ನು ಅವ್ರು ತುಂಬ ಚೆನ್ನಾಗಿ ಬಳಕೆ ಮಾಡ್ಕೊಳ್ಬೋದು ಈ ಬರುವಂತಹ ತಿಂಗಳಲ್ಲಿ. ಕಲರ್ಸಲ್ಲಿ ಅವರಿಗೆ ಒಳ್ಳೆ ರೀತಿ ಅಂದರೆ ಈ ಪದೇ ಪದೇ ಅವರಿಗೆ ಈ ಗ್ರೇ ಕಲರ್ ತುಂಬ ಇಷ್ಟ ಆಗುತ್ತೆ, ಬ್ಲ್ಯಾಕ್ ಕಲರ್ ಇಷ್ಟ ಆಗ್ತಾ ಇರುತ್ತೆ. ಸ್ವಲ್ಪ ಅದನ್ನು ಅವಾಯ್ಡ್ ಮಾಡಬೇಕು. ಸೊ ಬರುವಂಥ ತಿಂಗಳಲ್ಲಿ ಗ್ರೀನ್ ಕಲರ್ ತುಂಬ ಯೂಸ್ ಮಾಡಿ, ಜೊತೆಗೆ ಬಿಳಿ ಕಲರ್ ತುಂಬ ಯೂಸ್ ಮಾಡಿ. ಸೊ ಅಲ್ಲಿ ಏನಾಗುತ್ತೆ, ನಿಮಗೆ ಕ್ಲಾರಿಟಿ ತುಂಬ ಚೆನ್ನಾಗಿರುತ್ತೆ. ಮತ್ತು ತಗೊಳ್ಳುವಂತಹ ಕೆಲಸ ಇರ್ಬೋದು, ಮಾಡುವಂತಹ ಕಾರ್ಯ ಆಗಿರ್ಬೋದು, ಅದರೆಲ್ಲ ಸಕ್ಸಸ್ ತುಂಬ ಚೆನ್ನಾಗಿ ನೋಡ್ಬೋದು. ಒಳ್ಳೆ ಮಾಹಿತಿನ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು ನಮಗೆ. ನೋಡಿದ್ರಲ್ಲ ವೀಕ್ಷಕರೇ, ನಿಮ್ಮ ಯಾವುದೇ ವೈಯಕ್ತಿಕ ಸಮಸ್ಯೆಗಳಿದ್ದರೆ ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ, ಹಾಗೂ ಕೆಳಕಂಡ ನಂಬರ್ಗೆ ಸಂಪರ್ಕಿಸಿ ಗುರುಜಿಯವರ ಜೊತೆಗೆ ಮಾತನಾಡಿ. ಹಾಗೆಯೇ ಹೆಚ್ಚಿನ ಮಾಹಿತಿಗಾಗಿ ಕರ್ನಾಟಕ ಕನ್ನಡ ಟಿವಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.